ನೋಡಿ ಹೂಕೋಸು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ ಇವತ್ತು. ಹೂಕೋಸು ತಗೊಂಡಿದ್ದೀನಿ, ಒಂದು ಫುಲ್ಲು ನೀರಿಗೆ ಹಾಕಿದ್ದೀನಿ. ಬಿಸಿ ನೀರಿಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ತೆಗೆದು ಬಿಡಬೇಕು, ಕಾಯಿಸ್ಬೇಕು. ಗೋಬಿ ಕುದಿಯೋ ನೀರಿಗೆ ಹಾಕಿದ್ದೀನಿ. ಇವಾಗ ನಾವು ಸೋಸಬೇಕು. ಒಂದು ಸ್ವಲ್ಪ ಆದ ತಕ್ಷಣ, ಬೆಂದ ತಕ್ಷಣ ಸ್ವಲ್ಪ ಹುಳ ಇದ್ರೆ ಹೋಗಲಿ ಅಂತ ಹಾಕಿರೋದು ಇದು. ಇವಾಗ ನೋಡಿ ಈ ಥರ ಸೋಸಿಟ್ಕೋಬೇಕು. ಒಂದು ಫುಲ್ ಗೋಬಿ ತಗೊಂಡಿದ್ದೀನಿ. ನೋಡಿ ಒಂದು ಬೌಲ್ ತಗೊಳ್ಳೋದು. ಅಕ್ಕಿ ಹಿಟ್ಟು 4 ಸ್ಪೂನು, 4 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 5 ಸ್ಪೂನು ಕಾರ್ನ್ಫ್ಲವರು, 5 ಸ್ಪೂನ್ ಕಾರ್ನ್ಫ್ಲವರು, ಪೌಡರ್, ಉಪ್ಪು, ಸ್ವಲ್ಪ ಹಳದಿ. ಇದು ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು. ಈ ಥರ ಅದ ಮಾಡ್ಕೋಬೇಕು. ಈ ಥರ ಇರಬೇಕು. ಕಲಸಿ ಗೋಬಿ ಈ ಹದದಲ್ಲಿ ಕಲಿಸ್ಕೋಬೇಕು. ಈ ವಿಧಾನದಲ್ಲಿ ಇವಾಗ ನೋಡಿ ಗೋಬಿ ಹಾಕ್ತಿದ್ದೀನಿ. ಈಗ ಇದೊಂದು ಈ ಥರ ಬರಂಗೆ ಕಲಿಸ್ಬೇಕು. ಹದವಾಗಿ ಈ ಥರ ಕಲಿಸ್ಬೇಕಿದು. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಇಟ್ಬಿಡಿ. ಆಯ್ತು. ಬಾಣಲಿ ಕಾಯ್ದಿದೆ, ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಗೋಬಿ ಬಿಡ್ತಾ ಇದ್ದೀನಿ ನೋಡಿ. ಈ ಥರ ಬಿಡಬೇಕು. ನೋಡಿ ಇವಾಗ ಇದು ಬೇಯ್ತಾ ಇದೆ ಗೋಬಿ. ನೋಡಿ ಈ ಕಲರ್ ಬಂದಿದೆ, ಗೋಲ್ಡ್ ಕಲರು. ಇವಾಗ ಎತ್ತಾಕಬೇಕು. ಈ ಕಲರ್ ಬರಬೇಕು, ಗೋಲ್ಡು ಚೆನ್ನಾಗಿ ಕ್ರಿಸ್ಪಿ ಬರಬೇಕು. ಹಾಕ್ತಾ ಇದ್ದೀನಿ ಕಲಸಿರೋದು. ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಇದು ಫುಲ್ ಬೆಂದಿದೆ. ಇದಕ್ಕೊಂದು ಗ್ರೇವಿ ರೆಡಿ ಮಾಡ್ತೀನಿ ನಾನು. ಬಾಣಲೆ ಇಟ್ಕೊಳ್ಳಿ ಒಂದು ಗ್ರೇವಿ. ನೋಡಿ ಎಣ್ಣೆ, 2 ಸ್ಪೂನ್ ಎಣ್ಣೆ ಗ್ರೇವಿಗೆ. ಬೆಳ್ಳುಳ್ಳಿ ಹಾಕಬೇಕು ಎಣ್ಣೆ ಕಾಯ್ದ ನಂತರ. ಬೆಳ್ಳುಳ್ಳಿ ಫುಲ್ ಫ್ರೈ ಆಗಬೇಕು, ಬ್ರೌನ್ ಕಲರ್ ಆಗಿ. ಫುಲ್ ಬ್ರೌನ್ ಆಗಬೇಕು ಇದು ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ 1 ಸ್ಪೂನು, ಮೆಣಸಿನಕಾಯಿ, ಈರುಳ್ಳಿ, ಫ್ರೈ ಆಗಬೇಕು. ಬಾಣಲೆ
ಮೊದಲು ಬೇಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು, ಕೆಂಪು ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಫ್ರೈ ಆಗಿದೆ, ಇವಾಗ ಕ್ಯಾಪ್ಸಿಕಮ್ ಹಾಕಬೇಕು. ಇದು ಫ್ರೈ ಆಗಬೇಕು ಕ್ಯಾಪ್ಸಿಕಮ್ ಈರುಳ್ಳಿ. ಒಂದು ಸ್ಪೂನ್ ಉಪ್ಪು, ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಬೇಕು. ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಸ್ವಲ್ಪ ಒಂದು ಗರಂ ಮಸಾಲ ಸಣ್ಣ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಚಿಲ್ಲಿ ಸಾಸ್ 2 ಸ್ಪೂನ್, ಸೋಯಾ ಸಾಸ್ 2 ಸ್ಪೂನು, ಟೊಮೆಟೊ ಸಾಸ್ 1 ಸ್ಪೂನ್. ಇಷ್ಟನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡಬೇಕು. ಇದು ಕೊತ್ತಂಬರಿ ಸ್ವಲ್ಪ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಬೇಕಿದು. ಈ ಥರ ಕಲಿಸ್ಕೊಳ್ಳಿ ಕಾರ್ನ್ಫ್ಲವರ್. ಇವಾಗ ನೋಡಿ ಹಾಕ್ತಿದ್ದೀನಿ ಗ್ರೇವಿಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಗ್ರೇವಿ ಹಾಕ್ಕೊಡ್ಬೇಕಿದು. ಸ್ವಲ್ಪ ಮಸಾಲ ರೆಡಿ ಆಯಿತು. ಗೋಬಿ ಮಿಕ್ಸ್ ಮಾಡಿದ್ವಲ್ಲ ಅದು ನೀರು ಹಾಕತ್ತಾ ಇದ್ದೀನಿ ಸ್ವಲ್ಪ. ನೋಡಿ ಇದು ಕರ್ದಿಟ್ಟಿರೋದು ಗೋಬಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ಹೂಕೋಸು ಗೋಬಿ ರೆಡಿ. ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ನೋಡಿ ಇವಾಗ ಗೋಬಿ ರೆಡಿ ಆಯಿತು. ಬೌಲ್ಗೆ ಹಾಕ್ತಾ ಇದ್ದೀನಿ. ಗೋಬಿ ಮಂಚೂರಿಯನ್ ರೆಡಿ. ಹೂಕೋಸು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ನೋಡಿ ಗೋಬಿ ತಿನ್ನೋದಕ್ಕೆ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಗೋಬಿ ರೆಡಿ ಆಗಿದೆ. ಇವಾಗ ನೋಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.